ಸುಮಾರು ವರ್ಷಗಳಾದ್ರೂ ಮಕ್ಕಳಿಲ್ಲ ಅನ್ನೋ ಚಿಂತೆ ಕಾಡ್ತಿದ್ಯಾ? ಹಾಗಾದ್ರೆ ಗರ್ಭಗುಡಿ IVF ಸೆಂಟರ್ಗೆ ಇಂದೇ ಭೇಟಿ ನೀಡಿ ಹಾಗೂ ಪಡೆಯಿರಿ IVF ಚಿಕಿತ್ಸೆ ಮೇಲೆ ಮೆಗಾ ಆಫರ್ ಬರೋಬ್ಬರಿ 55,000 ರೂಪಾಯಿಗಳ ಭಾರಿ ರಿಯಾಯಿತಿ. ತಡ ಯಾಕೆ? 9108910832 ಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ನ ಈಗಲೇ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಜೂನ್ 30ರವರೆಗೆ ಮಾತ್ರ. ಭರವಸೆ ಇರಲಿ, ನಿಮ್ಮೊಂದಿಗೆ ನಾವಿದ್ದೇವೆ. ಗರ್ಭಗುಡಿ IVF ಸೆಂಟರ್, ಬೆಂಗಳೂರು. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದಿನ ಕಳೆದಂತೆ ಇನ್ನಷ್ಟು ಮಾಹಿತಿ ಹೊರಬೀಳ್ತಾ ಇದೆ. ಪ್ರಕರಣದ 17 ಆರೋಪಿಗಳಲ್ಲಿ ದರ್ಶನ್ ಸೇರಿದಂತೆ 4 ಮಾತ್ರ ಪೊಲೀಸರು ಮತ್ತೆ ಕಸ್ಟಡಿಗೆ ಪಡೆದಿದ್ರು. ಇದೀಗ ಈ 4 ಪೊಲೀಸರು ತಮ್ಮ ನಾರ್ಮಲ್ ಭಾಷೆಯಲ್ಲಿ ವಿಚಾರಣೆ ಶುರು ಮಾಡಿಕೊಂಡಿದ್ದಾರೆ ಅಂತ ವರದಿಯಾಗಿದೆ. ನಿನ್ನೆವರೆಗೂ ದರ್ಶನ್ ರನ್ನ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ನ ಮೊದಲನೇ ಮಹಡಿಯಲ್ಲಿ ಪ್ರತ್ಯೇಕ ಕೊಠಡಿಯಲ್ಲಿ ಇಟ್ಕೊಳ್ಳಲಾಗಿತ್ತು. ಇದೀಗ ಕೋರ್ಟ್ ಆದೇಶದ ನಂತರ ಸೆಲ್ಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಇರೋ ಸೆಲ್ನಲ್ಲಿ ಚಾಪೆ ಬಿಟ್ರೆ ಬೇರೆ ಏನೂ ಇಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಟೇಬಲ್, ಚೇರ್, ದಿವಾನ್ ಎಲ್ಲವನ್ನ ತೆಗೆಯಲಾಗಿದೆ. ಹೀಗಾಗಿ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಆರೋಪಿ ದರ್ಶನ್ಗೆ ನರಕ ದರ್ಶನ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದಹಾಗೆ ನಿನ್ನೆ ಕೋರ್ಟ್ನಲ್ಲಿ ಪೊಲೀಸರು ತೊಂದರೆ ಕೊಟ್ರ ಅನ್ನೋ ಪ್ರಶ್ನೆಗೆ ದರ್ಶನ್ ಇಲ್ಲ ಅಂತ ಹೇಳಿದ್ರು. ಇನ್ನು ಅತ್ತ ಕೊಲೆ ನಡೆದ ಪಟ್ಟಣಗೆರೆ ಶೆಡ್ ಜಾಗದ ಮಾಲೀಕ ಕೆ ಜಯಣ್ಣ ಅವರಿಗೆ ತೆರಿಗೆ ನೀಡಿಲ್ಲ ಅಂತ ಬಿಬಿಎಂಪಿ ನೋಟಿಸ್ ಜಾರಿ ಮಾಡಿದೆ. 2008ರಿಂದಲೂ ಈ ಸ್ವತ್ತಿಗೆ ಇದುವರೆಗೂ ಆಸ್ತಿ ತೆರಿಗೆ ಪಾವತಿಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ 15 ದಿನಗಳ ಒಳಗಾಗಿ ಸಂಬಂಧಪಟ್ಟ ದಾಖಲೆ ಹಾಗೂ ಕಾರಣ ಕೊಡುವಂತೆ ನೋಟಿಸ್ ಕೊಡಲಾಗಿದೆ. ಈ ಪ್ರಕರಣದಲ್ಲಿ ದರ್ಶನ್ ಪರವಾಗಿ ವಾದಿಸೋಕೆ ಅನುಭವಿ ಹಾಗೂ ಖ್ಯಾತ ಹಿರಿಯ ವಕೀಲ CV ನಾಗೇಶ್ರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕೆಲ ವಾರಗಳ ಹಿಂದಷ್ಟೇ ಅಪಹರಣ ಪ್ರಕರಣದಲ್ಲಿ ಜೈಲು ಸೇರಿದ್ದ HD ರೇವಣ್ಣ ಪರ ವಾದ ಮಂಡಿಸಿ ಜಾಮೀನು ಮಂಜೂರು ಮಾಡಿಸಿದ್ದ CV ನಾಗೇಶ್ ಈಗ ದರ್ಶನ್ ಪರವಾಗಿ ವಾದ ಮಂಡಿಸ್ತಾರೆ. ದರ್ಶನ್ ಪ್ರಕರಣದಲ್ಲಿ ಯಾರು ಯಾವುದೇ ಹೇಳಿಕೆ ಕೊಡಬೇಡಿ ಅಂತ CM ಸಿದ್ದರಾಮಯ್ಯ ಹೇಳಿದ್ರೂ ಕೂಡ ಮದ್ದೂರು ಶಾಸಕ ಕದ್ಲೂರು ಉದಯ್ ಗೌಡ ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ದರ್ಶನ್ ಒಳ್ಳೆಯ ವ್ಯಕ್ತಿತ್ವ ಇರೋ ಮನುಷ್ಯ, ಸ್ವಲ್ಪ ಸಿಡುಕಷ್ಟೇ, ಕೊಲೆ ಮಾಡುವಂತ ಬುದ್ಧಿ ದರ್ಶನ್ಗಿಲ್ಲಪ್ಪ ಅಂತ ಉದಯ್ ಗೌಡ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಯಾರಾದ್ರೂ ಇದೇ ತರ ಸ್ವಲ್ಪ ಸಿಡುಕು ಮತ್ತು ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ ಬಂದು ಜಾಡಿಸಿ ಉದಯ್ ಗೌಡ ಅವರ ಮರ್ಮಾಂಗಕ್ಕೆ ಹೋದ್ರೆ ಅವಾಗ ಗೊತ್ತಾಗುತ್ತೆ ಆ ಪೇನ್ ಏನು, ಜೀವದ ಬೆಲೆ ಏನು ಅಂತ. ಅವಾಗಲೂ ಕೂಡ ಈ ಉದಯ್ ಗೌಡ ಅವರು ತಮಗೆ ಅಲ್ಲಿಗೆ ಜಾಡಿಸುವುದ ವ್ಯಕ್ತಿಗೆ ಒಳ್ಳೆಯ ವ್ಯಕ್ತಿ, ಸ್ವಲ್ಪ ಸಿಡುಕು ಅಷ್ಟೇ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟು ಕ್ಷಮಾದಾನ ಮಾಡ್ತಾರಾ ಅಂತ ನೋಡಬೇಕು. ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರನ್ನ SIT ಅಧಿಕಾರಿಗಳು ಹಾಸನದಲ್ಲಿರೋ ಪ್ರಜ್ವಲ್ರ ಸರ್ಕಾರಿ ಗೆಸ್ಟ್ ಹೌಸ್ಗೆ ಕರ್ಕೊಂಡ್ಬಂದಿದ್ದಾರೆ. ಈ ವೇಳೆ SIT ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಅಂತ ವರದಿಯಾಗಿದೆ. ವೇಗವಾಗಿ ಪ್ರಗತಿ ಕಾಣ್ತಾ ಇರೋ ಮಹಾನಗರ ಬೆಂಗಳೂರಲ್ಲಿ ಮತ್ತೊಂದು ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಪ್ಲಾನಿಂಗ್ ನಡೀತಾ ಇದೆ. ಈ ವಿಚಾರವಾಗಿ ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮೊದಲ ಹಂತದ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ 2ನೇ ವಿಮಾನ ನಿಲ್ದಾಣದ ಸಾಧ್ಯತೆ ಕುರಿತು ವರದಿ ಕೊಡುವಂತೆ MB ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರಮುಖ EV ತಯಾರಿಕಾ ಕೇಂದ್ರವಾಗಬೇಕು ಅನ್ನೋ ಕರ್ನಾಟಕದ ಕನಸಿಗೆ ಈಗ ಪುನಃ ಹಿನ್ನಡೆಯಾಗಿದೆ. ಏತರ್ ಎನರ್ಜಿ ಎಲೆಕ್ಟ್ರಿಕ್ ಸ್ಕೂಟರ್ ತಯಾರಿಕಾ ಕಂಪನಿ ಇದೀಗ ತನ್ನ 3ನೇ ಘಟಕವನ್ನ ಕರ್ನಾಟಕದ ಬದಲು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲರ್, ಕರ್ನಾಟಕ ಮೂಲದ ಕಂಪನಿಯೊಂದು ತನ್ನ 3ನೇ ಘಟಕವನ್ನ ಮಹಾರಾಷ್ಟ್ರದಲ್ಲಿ ನಿರ್ಮಿಸೋಕೆ ಪ್ಲಾನ್ ಮಾಡಿರೋದು ಅತ್ಯಂತ ನಿರಾಶೆಯ ಸಂಗತಿ ಅಂತ ಹೇಳಿದ್ದಾರೆ. IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ಪತಿ ಸುಧೀರ್ ರೆಡ್ಡಿಯ ಬಾಮೈದ ಮಧುಸೂದನ್ ರೆಡ್ಡಿ ವಿರುದ್ಧ ಕರ್ನಾಟಕ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ತಮಗೆ ಸಂಬಂಧಪಟ್ಟ ಭೂಮಿಯನ್ನ ಈ 3 ಸೇರಿ ಲಪಟಾಯಿಸಿದ್ದಾರೆ ಅಂತ ಬಾಲಿವುಡ್ನ ಖ್ಯಾತ ಗಾಯಕ ಲಕ್ಕಿ ಅಲಿ ಆರೋಪ ಮಾಡಿದ್ದಾರೆ. ಏನೋ ನಟ ಡಾಲಿ ಧನಂಜಯ್ ಅಭಿನಯದ ಕೋಟಿ ಸಿನಿಮಾಗೆ ರಾಜ್ಯಾದ್ಯಂತ ಪ್ರೇಕ್ಷಕರಿಂದ ಉತ್ತಮ ರಿಯಾಕ್ಷನ್ ಸಿಗ್ತಾ ಇದೆ. ನಿರ್ದೇಶಕ ಪರಮೇಶ್ವರ್ ಗುಂಡ್ಕಲ್ ತಮ್ಮ ಚೊಚ್ಚಲ ನಿರ್ದೇಶನದಲ್ಲೇ ಹಿಟ್ ಕೊಟ್ಟಿದ್ದಾರೆ ಅನ್ನೋ ಪ್ರಶಂಸೆ ಕೇಳಿಬರ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಆಗಿರೋ ಸಿನಿಮಾ ಇದು. ಚಿತ್ರಮಂದಿರದ ಕಡೆ ಎಲ್ಲ ವರ್ಗದ ಜನರನ್ನ ಸೆಳೀತಾ ಇದೆ. ಬಹಳ ದಿನಗಳ ನಂತರ ಜನರನ್ನ ಥಿಯೇಟರ್ಗೆ ಸೆಳೆದ ಚಿತ್ರ ಅನ್ನೋ ಅಭಿಪ್ರಾಯ ಕೇಳಿಬರ್ತಾ ಇದೆ. ನೀವಿನ್ನೂ ಈ ಸಿನಿಮಾ ನೋಡಿಲ್ಲ ಅಂದ್ರೆ ಫ್ಯಾಮಿಲಿ ಸಮೇತ ನಿಮ್ಮ ಸಮೀಪದ ಥಿಯೇಟರ್ನಲ್ಲಿ ಕೋಟಿಯನ್ನ ಕಣ್ತುಂಬಿಕೊಳ್ಳಬಹುದು. ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿದಾಗೂ ಕೂಡ ಆಗತ್ತೆ.
ನೀಟ್ ಪರೀಕ್ಷಾ ಅಕ್ರಮ ವಿಚಾರವಾಗಿ ಒಂದೊಂದೇ ಸತ್ಯಾಂಶ ಹೊರಬೀಳ್ತಾ ಇದೆ. ನೀಟ್ ಪೇಪರ್ ಲೀಕ್ ಆಗಿದ್ದು ಹೌದು ಅಂತ ಸತ್ಯ ಒಪ್ಕೊಂಡಿರೋ 4 ಆರೋಪಿಗಳೀಗ ಆ ಕ್ವಶನ್ ಪೇಪರ್ಗಾಗಿ ನೀಟ್ ಅಭ್ಯರ್ಥಿಗಳು ಬರೋಬ್ಬರಿ 30-32 ಲಕ್ಷ ರೂಪಾಯಿ ಹಣ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ನೀಟ್ ಪೇಪರ್ ಲೀಕ್ನ ಮಾಸ್ಟರ್ ಮೈಂಡ್ ಸಿಕಂದರ್, ಅನುರಾಗ್, ನಿತೀಶ್ ಕುಮಾರ್ ಮತ್ತು ಅಮಿತ್ ಆನಂದ್ ಇದನ್ನ ಬಾಯ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ನೀಟ್ ಪರೀಕ್ಷೆಯನ್ನು ಕ್ಲಿಯರ್ ಮಾಡಿದವರಿಗೆ ನೀಟ್ ಕೌನ್ಸಿಲಿಂಗ್ ತಡೆಯೋಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಜೊತೆಗೆ ಗ್ರೇಸ್ ಮಾರ್ಕ್ಸ್ ಪಡೆದ ಒಟ್ಟು 1563 ಅಭ್ಯರ್ಥಿಗಳಿಗೆ ಜೂನ್ 23ನೇ ತಾರೀಕು ನಡಿಬೇಕಾಗಿರೋ ನೀಟ್ ಮರುಪರೀಕ್ಷೆ ತಡೆಯೋಕ್ಕೂ ಕೋರ್ಟ್ ನಿರಾಕರಿಸಿದೆ. ಅಷ್ಟೇ ಅಲ್ಲದೆ ನೀಟ್ ಪೇಪರ್ ಲೀಕ್ ಸಂಬಂಧ ರಾಜಸ್ಥಾನ್, ಕೋಲ್ಕತ್ತಾ ಮತ್ತು ಬಾಂಬೆ ಹೈಕೋರ್ಟ್ ವಿಚಾರಣೆಯನ್ನು ಸ್ಥಗಿತಗೊಳಿಸಿ ನ್ಯಾಯಾಧೀಶರಾದ ವಿಕ್ರಮ್ ನಾಥ್ ಮತ್ತು SV ಭಟ್ಟಿ ನೇತೃತ್ವದ ವೆಕೇಷನ್ ಬೆಂಚ್ ಆದೇಶ ಹೊರಡಿಸಿದೆ. ದಿಲ್ಲಿ ಮದ್ಯ ಹಗರಣ ಸಂಬಂಧ ಜೈಲು ಪಾಲಾಗಿರೋ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೆ ಹಿನ್ನಡೆಯಾಗಿದೆ. ಜೈಲಿಂದ ಕೇಜ್ರಿವಾಲ್ ಬಿಡುಗಡೆಗೆ ದಿಲ್ಲಿ ಹೈಕೋರ್ಟ್ ತಡೆ ಕೊಟ್ಟಿದೆ. ಹೊಸ ಮದ್ಯ ನೀತಿ ಪ್ರಕರಣದಲ್ಲಿ ಕೇಜ್ರಿವಾಲ್ಗೆ ರೌಸ್ ಅವೆನ್ಯೂ ನ್ಯಾಯಾಲಯ ಗುರುವಾರ ಜಾಮೀನು ಕೊಟ್ಟಿತ್ತು. ಟ್ರಯಲ್ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಜಾರಿ ನಿರ್ದೇಶನಾಲಯ ಹೈಕೋರ್ಟ್ಗೆ ಅರ್ಜಿ ಹಾಕಿದ ನಂತರ ಹೈಕೋರ್ಟ್ ಈಗ ತಡೆ ಆದೇಶವನ್ನು ಕೊಟ್ಟಿದೆ. ವಿಸ್ತೃತ ಆದೇಶಕ್ಕಾಗಿ ಈ ವಿಷಯವನ್ನು ಕಾಯ್ದಿರಿಸಿದ್ದು ಅದನ್ನು 2-3 ದಿನಗಳಲ್ಲಿ ಪ್ರಕಟಿಸಲಾಗುತ್ತೆ ಅಂತ ಕೋರ್ಟ್ ಹೇಳಿದೆ. ಮಧ್ಯಂತರ ತಡೆ ರೀತಿ ಅಂತ ಅನ್ಕೋಬಹುದು ಇದನ್ನ. 3ನೇ ಅವಧಿಗೆ ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಜಮ್ಮು ಮತ್ತು ಕಾಶ್ಮೀರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಭೇಟಿ ಕೊಟ್ಟಿದ್ದಾರೆ. ಜೂನ್ 21ನೇ ತಾರೀಕು ಆಚರಿಸಲಾಗುವ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಪ್ರಧಾನಿ ಮೋದಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಆಚರಿಸಿದ್ದಾರೆ. ಎಲ್ಲರೊಂದಿಗೆ ಸೇರ್ಕೊಂಡು ಯೋಗಾಭ್ಯಾಸ ಮಾಡಿದ್ದಾರೆ. ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ವಿದೇಶಾಂಗ ಸಚಿವ S ಜೈಶಂಕರ್, ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸೇರಿ ಅನೇಕ ನಾಯಕರು ಯೋಗ ದಿನ ಸೆಲೆಬ್ರೇಟ್ ಮಾಡಿದ್ದಾರೆ. ತಾವು ಮಾಡಿದ ಯೋಗಾಭ್ಯಾಸದ ಫೋಟೋಸ್ ಅನ್ನ ಶೇರ್ ಮಾಡಿದ್ದಾರೆ. ಮತ್ತೊಂದು ಕಡೆ ಭಾರತೀಯ ನೌಕಾಪಡೆಯ ಸಿಬ್ಬಂದಿ ಕೂಡ ಯೋಗ ದಿನವನ್ನ ತಮ್ಮ ಸ್ಟೈಲ್ ನಲ್ಲಿ ಆಚರಿಸಿದ್ದಾರೆ. INS ವಿಕ್ರಮಾದಿತ್ಯ ಯುದ್ಧ ನೌಕೆಯಲ್ಲೇ ನೌಕಾ ಸಿಬ್ಬಂದಿ ವಿವಿಧ ಯೋಗಾಸನಗಳನ್ನ ಮಾಡಿದ್ದಾರೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಅಮೆರಿಕದ ನ್ಯೂಯಾರ್ಕ್ನ ಟೈಮ್ಸ್ ಸ್ಕ್ವೇರ್, ಇಸ್ರೇಲ್ನ ರಾಜಧಾನಿ ಜೆರುಸಲೇಂ, ನೇಪಾಳ ಮತ್ತು ಆಸ್ಟ್ರೇಲಿಯಾಗಳಲ್ಲೂ ಕೂಡ ಯೋಗಾಚರಣೆಯಾಗಿದೆ. 100 ವಿದೇಶಿಗರು ಯೋಗಾಭ್ಯಾಸವನ್ನ ಜಗತ್ತಿನಾದ್ಯಂತ ಇವತ್ತು ಮಾಡಿದ್ದಾರೆ. ಜುಲೈ 1ನೇ ತಾರೀಕು ಜಾರಿಯಾಗಲಿರೋ ಕ್ರಿಮಿನಲ್ ಕಾನೂನುಗಳನ್ನು ಮುಂದೂಡುವಂತೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಒತ್ತಾಯ ಮಾಡಿದ್ದಾರೆ. ಪ್ರಧಾನಿ ಮೋದಿಗೆ ಪತ್ರ ಬರೆದಿರೋ ದೀದಿ ಸಂಸತ್ನಲ್ಲಿ ಈ ಬಿಲ್ಗಳನ್ನು ಬಹಳ ಅರ್ಜೆಂಟ್ ಅಲ್ಲಿ ಪಾಸ್ ಮಾಡಲಾಗಿತ್ತು. ಬಿಲ್ ಪಾಸ್ ಮಾಡುವಾಗ 146 ಸಂಸದರು ಅಮಾನತಾಗಿದ್ರು. ಸೊ ಈ ಕಾನೂನಿನ ಬಗ್ಗೆ ಸರಿಯಾಗಿ ಪರಿಶೀಲಿಸುವ ಅಗತ್ಯ ಇದೆ. ಹಾಗಾಗಿ ಇವುಗಳ ಅನುಷ್ಠಾನ ದಿನಾಂಕವನ್ನ ಮುಂದೂಡುವಂತೆ ಕೇಳ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಅಂದ ಹಾಗೆ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ಸಾಕ್ಷ್ಯ ಸಂಹಿತ ಹಾಗೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 3 ಕಾನೂನುಗಳನ್ನು ಸಂಸತ್ನ ಚಳಿಗಾಲ ಅಧಿವೇಶನದಲ್ಲಿ ಪಾಸ್ ಮಾಡಲಾಗಿತ್ತು. ಇದೀಗ ಈ ಕಾನೂನುಗಳು ಜುಲೈ 1ಕ್ಕೆ ದೇಶಾದ್ಯಂತ ಜಾರಿಗೆ ಬರ್ತಾ ಇವೆ. ತಮಿಳುನಾಡಿನ ಕರುಣಾಪುರದಲ್ಲಿ ಕಳ್ಳಬಟ್ಟಿ ಕುಡಿದು ಮೃತಪಟ್ಟವರ ಸಂಖ್ಯೆ ಇದೀಗ 47ಕ್ಕೆ ಏರಿಕೆಯಾಗಿದೆ. ಮೆಥನಾಲ್ ಮಿಶ್ರಿತ ಕಳ್ಳಬಟ್ಟಿ ಸೇವನೆಯಿಂದಾಗಿ ಈ ಸಾವಾಗಿದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ತಮಿಳುನಾಡು CM MK ಸ್ಟಾಲಿನ್ ಹೇಳಿದ್ದಾರೆ. ಜೊತೆಗೆ ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಮತ್ತು ಚಿಕಿತ್ಸೆ ಪಡಿತಾ ಇರೋರಿಗೆ 50,000 ರೂಪಾಯಿ ಪರಿಹಾರ ಧನವನ್ನ ಅನೌನ್ಸ್ ಮಾಡಿದ್ದಾರೆ ಸ್ಟಾಲಿನ್. ಹೀಟ್ ವೇವ್ ನಿಂದಾಗಿ ಮುಸ್ಲಿಮರ ಪವಿತ್ರ ಯಾತ್ರೆಗೆ ಹೋಗಿದ್ದ ಸಾವಿರಾರು ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಮೆಕ್ಕಾದಲ್ಲಿ ಇದುವರೆಗೆ 1000ಕ್ಕೂ ಅಧಿಕ ಹಜ್ ಯಾತ್ರಿಕರು ಪ್ರಾಣ ಕಳ್ಕೊಂಡಿದ್ದು, ಈ ಪೈಕಿ 98 ಭಾರತೀಯರು ಪವಿತ್ರ ಯಾತ್ರೆಗೆ ಹೋದವರು ಪ್ರಾಣ ಕಳ್ಕೊಂಡಿದ್ದಾರೆ. ಹೀಟ್ ವೇವ್ನಿಂದಾಗಿ ಈ ಬಾರಿ ಹಜ್ ಯಾತ್ರೆಗಾಗಿ 1,75,000 ಭಾರತೀಯರು ಹೋಗಿದ್ರು ಅಂತ ವಿದೇಶಾಂಗ ಸಚಿವಾಲಯ ಮಾಹಿತಿಯನ್ನ ಕೊಟ್ಟಿದೆ. ಭಾರತದ ಷೇರುಪೇಟೆ ಇವತ್ತು ರೆಡ್ನಲ್ಲಿತ್ತು. ವೀಕ್ ಆದ ಜಾಗತಿಕ ಮಾರುಕಟ್ಟೆ ಮತ್ತು ಅಮೆರಿಕದ ಡಾಲರ್ ಮೌಲ್ಯ ಎಂದಿಗಿಂತ ಇನ್ನಷ್ಟು ಸ್ಟ್ರಾಂಗ್ ಆದ ಕಾರಣ ಷೇರುಪೇಟೆ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 269 ಪಾಯಿಂಟ್ಸ್ ಅಥವಾ 0.35% ಡೌನ್ ಆಯಿತು, 77,209ಕ್ಕೆ ತಲುಪಿತು. ನಿಫ್ಟಿ 66 ಪಾಯಿಂಟ್ಸ್ ಅಥವಾ 0.28% ಡೌನ್ ಆಯಿತು, 23,501ಕ್ಕೆ ತಲುಪಿತು. ಹೆಚ್ಚಿನ ಸೆಕ್ಟರ್ಗಳಲ್ಲಿ ಭಾರಿ ಪ್ರಾಫಿಟ್ ಬುಕಿಂಗ್ ಆಗಿದ್ದು ಷೇರುಪೇಟೆಯ ಕುಸಿತಕ್ಕೆ ಕಾರಣ ಆಗಿದೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಜಾಸ್ತಿಯಾಗಿ 83.54 ರೂಪಾಯಿ ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 584 ರೂಪಾಯಿ ಜಾಸ್ತಿಯಾಗಿ 72,746 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 540 ರೂಪಾಯಿ ಜಾಸ್ತಿಯಾಗಿ 66,640 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 628 ರೂಪಾಯಿ ಜಾಸ್ತಿಯಾಗಿ 90,666 ರೂಪಾಯಿ ಆಗಿದೆ.
ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagga.comನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.